ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಿರು ಅವ್ನ ಹೆಂಡತಿ ಮನೆಗೆ ಹೋದಾಗಿಂದ ನೀನ್ ಕೈಕಾಲು ಆಡ್ತಿಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಅವನ್ ಯಾವತ್ತಿದ್ರು ಹೆಂಡತಿ ಮಾತೇ ಕೇಳೋದು. ಚಿಕ್ಕತ್ತೆ ಏನೇನೋ ಮಾತಾಡ್ಬೇಡಿ ಪ್ಲೀಸ್. ಮೊನ್ನೆ ನೀವೇ ಬಂದು ಚಿರು ಆ ದೀಪಂಗ್ ಶಿಕ್ಷೆ ಕೊಡ್ತಿದ್ದೇನೆ ಅಂತ ಹೇಳಿದ್ ನೆನ್ಪಿದೆ ಅಲ್ವಾ? ಈಗ ಮತ್ತೆ ಬಂದು ಅವ್ನ್ ಹೆಂಡತಿ ಹೇಳ್ದಾಗೆ ಕೇಳ್ತಾ ನಿಂತಿದ್ರಲ್ಲ. ಇನ್ನೇನಮ್ಮ ಊರಿಗೆ ಹೋದಾಗಿಂದ ಅದಕ್ಕೆ ಹೇಗಿದ್ದೀರಾ ಅಂತ ಒಂದ್ ಕಾಲ್ ಆದ್ರೂ ಮಾಡಿದ್ನಾ? ಮೊನ್ನೆ ಚಿರು ದೀಪಂಗೆ ಮೆಹಂದಿ ಹಾಕ್ತಿದ್ದನ್ನ ನರಸಿಂಹ ಸ್ಟೇಟಸ್ ಅಲ್ಲಿ ನೀನು ನೋಡ್ದಲ್ಲ. ಸಾಕ್ ನಿಲ್ಸಿ, ಯಾವಾಗ್ಲೂ ಅದ್ರ ಬಗ್ಗೆನೆ ಮಾತಾಡ್ತಿರ್ಬೇಡಿ. ಕೇಳಿ ಕೇಳಿ ನನಗೂ ಯಾಕೋ ಸಾಕಾಗೋಗಿದೆ. ಚಿರು ಇಲ್ದೇ ಇದ್ರೆ ಏನ್ ಜೀವನನೇ ನಡೆಯಲ್ವಾ? ಅಯ್ಯೋ ಆಯ್ತು ಬಿಡಮ್ಮ, ಕೋಪ ಯಾಕೆ ಮಾಡ್ಕೋತಿದೀಯಾ? ಏನೋ ಮಗ ಅಂತ ಮೆರೆಸ್ತಿದ್ದಲ್ಲ, ಅದಕ್ಕೆ ಹೇಳ್ದೆ. ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು, ರೆಡಿಯಾಗಿ. ಯಾವ ದೇವಸ್ಥಾನಕ್ಕೆ? ಅದೇ ಕಳ್ಸದ್ ಹತ್ರ ಇದೆಯಲ್ಲ ಅದು, ಗೊತ್ತಿಲ್ವಾ ನಿಮ್ಗೆ? ಓ, ನೀನ್ ಸುಪ್ಪರ್ತಿದಲ್ಲಿ ನಡೆಸ್ತಿದ್ಯಲ್ಲ ಆ ದೇವಸ್ಥಾನ ತಾನೆ? ಅದೇ ದೀಪ ಇರೋ ಊರ ತಾನೆ ಇದೆಯಲ್ಲ? ಹೌದು. ಆದ್ರೆ ನೀನು ಆ ದೇವಸ್ಥಾನಕ್ಕೆ ಚಿರು ಜೊತೆನೆ ಅಲ್ವಾ ಹೋಗ್ತಿದ್ದು? ಈಗ ಚಿರು ಇಲ್ಲ ಅಂತ ಗೊತ್ತಿದೆ ಅಲ್ವಾ? ಓ, ಅವನು ಏನಕ್ಕೆ ಸುಮ್ನೆ ಡಿಸ್ಟರ್ಬ್ ಮಾಡೋದು ಅಂತ ನನ್ನನ್ ಕರಿತಿದ್ಯಾ ಅಲ್ವಾ? ಅಯ್ಯೋ ಬರ್ತೀನಿ ಬಿಡಮ್ಮ. ಹೇಗೋ ಆ ದೇವಸ್ಥಾನಕ್ಕೆ ಪ್ರತಿ ವರ್ಷ ದೇಣಿಗೆ ಕೊಡ್ತಿರೋದು ನಾವೇ ಅಲ್ವಾ? ಅಯ್ಯೋ ನಾವು ಅಂದ್ರೆ ನೀನು ಅಂದೆ ಅಮ್ಮ. ಸೌಂದರ್ಯ, ನಾವು ಬರೀ ದೇವಸ್ಥಾನಕ್ಕೆ ಹೋಗ್ತಿದೀವಾ ಅಥವಾ ದೀಪನ್ ಮನೆಗೂ ಹೋಗ್ತಿದೀವಾ? ನಿಮ್ಗೆ ಬೇರೆ ಕೆಲ್ಸ ಇಲ್ವಾ? ನಾವ್ ಯಾಕೆ ಅವ್ರ ಮನೆಗೆ ಹೋಗ್ಬೇಕು? ಅಲ್ಲ, ಚಿರು ಹೇಗಿದ್ರು ಅಲ್ಲೇ ಇದಾನಲ್ವಾ, ಹಾಗೆ ಮಾತಾಡ್ಸ್ಕೊಂಡ್ ಬರ್ತೀಯೇನೋ ಅಂತ ನಾನ್ ಅನ್ಕೊಂಡೆ. ಅವ್ನ್ ಯಾವಾಗಾದ್ರೂ ಬನ್ನಿ, ನಾನ್ ತಲೆ ಕೆಡ್ಸ್ಕೊಂಡ. ಆದ್ರೆ ನಾವ್ ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ಅಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ಅವತ್ ಯಾವತ್ತೋ ನೀವು ನಮ್ಮ ಮನೇಲಿ ಮುದ್ದೆ ಮಾಡ್ದಾಗ ತಿನ್ನಕ್ಕಾಗಿರ್ಲಿಲ್ಲ, ಆದ್ರೆ ಇವತ್ತ ರುಚಿ ಸಿಕ್ತು ನೋಡಿ. ಚಿನ್ನದ ಬೆಲೆ ಏನ ಅಂತ ಇವಾಗ ಗೊತ್ತಾಯ್ತಾ ಬಾವ? ಯಾಕಪ್ಪ ಈ ಮಾತು ಹೇಳ್ತಿರೋದು? ಏನೋ ಹೇಳ್ಬೇಕು ಅನ್ಸ್ತು ಹೇಳ್ದೆ. ನೋಡ್ರ, ನಿಮ್ ಚಾಲೆಂಜ್ ಪ್ರಕಾರ ಹಳ್ಳಿ ಕೆಲಸ ಎಲ್ಲ ಮಾಡಾಯ್ತು, ಊಟನೂ ಮಾಡಾಯ್ತು. ಈಗೇನ್ ಮಾಡ್ಬೇಕು? ಇನ್ನೇನ್ ಭಾವ, ಭೂತಾಯಿ ಮಡ್ಲಲ್ಲಿ ಆಕಾಶ ನೋಡ್ತಾ ಕಣ್ಣು ಮುಚ್ಚಿದ್ರೆ ಸ್ವರ್ಗಕ್ 3 ಗೇಣು. ಅಂದ್ರೆ ನಾವಿಬ್ರು ಹೋಗಿ ಚಾಪಿ ತಗೊಳ್ತೀವಿ. ಮಲ್ಗೋದ ಇಷ್ಟೊತ್ತಲ್ಲಿ? ಹೂ ಭಾವ, ಅದ್ರ ಮಜಾನೇ ಬೇರೆ. ಟ್ರೈ ಮಾಡಿ. ನಾನು ಟ್ರೈ ಮಾಡ್ಬೋದಾ? ಯಾಕೆಲ್ಲ ಸೀರಿಯಸ್ ಆಗ್ಬಿಟ್ರಿ? ಓ, ನಾನ್ ಬರ್ಬಾರ್ದಿತ್ತಾ? ಹಾಗೇನಿಲ್ಲ ಅದಕ್ಕೆ. ಏನ್ ನರಸಿಂಹ, ನಾನು ಒಬ್ಳನ್ನೇ ಮನೇಲಿ ಬಿಟ್ಟು ನೀನ್ ಮಾತ್ರ ಇಲ್ಲಿಗೆ ಬಂದು ಇವ್ರ ಜೊತೆ ಖುಷಿಯಾಗಿದ್ಯಲ್ಲ, ಅದ್ ತಪ್ಪಲ್ವಾ? ನನ್ನನ್ನು ಕರಿಬೇಕು ತಾನೆ? ಮಾತ್ ಎತ್ತಿದ್ರೆ ಸಾಕು ನಮ್ ಮಧ್ಯೆ ಹೊಂದಾಣಿಕೆ ಇಲ್ಲ ಅಂತ ಹೇಳ್ತಿರ್ತ್ಯ. ಹೀಗ್ ಮಾಡಿದ್ರೆ ಹೊಂದಾಣಿಕೆ ಎಲ್ಲಿಂದ ಬರುತ್ತೆ? ಹೌದಣ್ಣ, ಅದಕ್ಕೆ ನಾ ಕರಿಬೇಕಿತ್ತು. ಅದಕ್ಕೆ ಬೇಜಾರ್ ಮಾಡ್ಕೋಬಿಡಿ. ನಮ್ಮ ಅಣ್ಣನ್ಗೆ ಇದೆಲ್ಲ ಗೊತ್ತಾಗಲ್ಲ. ನನ್ ಮೇಲೆ ಆರೋಪ ಮಾಡಕ್ ಗೊತ್ತಾಗುತ್ತಾ ನಿಮ್ ಅಣ್ಣಂಗೆ? ಹೋಗ್ಲಿ ಬಿಡಿ ಅದಕ್ಕೆ. ಇನ್ನೊಂದ್ ದಿನ ನೀವಿಬ್ರೇ ಎಲ್ಲಾದ್ರೂ ಹೊರಗೋಗ್ ಬನ್ನಿ, ಆಯ್ತಾ? ಅಲ್ಲ ದೀಪಾ, ಬಾಯ್ ತುಂಬಾ ನೀನನ್ನ ಅತ್ಗೆ ಅಂತ ಕರಿತಿದ್ಯಾ, ನೀನಾದ್ರೂ ಒಂದ್ ಮಾತ್ ಹೇಳ್ಬೋದಿತ್ತಲ್ವಾ? ಯಾಕೆ ನಾನು ನಿನಗ್ ಬೇಡವಾದ್ನಾ? ಅಯ್ಯೋ ಆದ್ರೆ ಯಾಕೆ ಅನ್ಕೋತೀರಾ ಅದಕ್ಕೆ? ನೀವಿದೇ ಹಳ್ಳಿಯಲ್ಲಿ ಹುಟ್ಟಿದ್ರು, ಶ್ರೀಮಂತ್ರ ಮನೇಲಿ ಬೆಳೆದಿದ್ದು, ಈ ತರ ಹೊಲ, ಗದ್ದೆ, ತೋಟ ಅದೆಲ್ಲ ನಿಮ್ಗೆ ಆಗ್ಬರಲ್ಲ ಅಂತ ಅನ್ಕೊಂಡು ಕರ್ದಿಲ್ಲ. ಹಾಗನ್ಕೊಂಡು ನಿಮ್ ಪಾಡಿಗೆ ನೀವಿದ್ರೆ ನನಗ್ ಒಂಟಿ ಅನ್ಸಲ್ವಾ? ನನಗೂ ನಿಮ್ ಜೊತೆ ಬೆರಿಬೇಕು ಅನ್ನೋ ಆಸೆ ಇರಲ್ವಾ ದೀಪಾ? ಖುಷಿಯಾಗಿರೋದನ್ನ ಸಹಿಸೋದಿಲ್ಲ. ಏನೋ ಬೈದಂಗಿತ್ತು. ಏನೂ ಇಲ್ಲ ಅದಕ್ಕೆ. ಅಣ್ಣ, ಇನ್ಮೇಲಿಂದ ನೀನ್ ಎಲ್ಲೇ ಹೋದ್ರು ಅದ್ಕೆನ ಜೊತೆ ಕರ್ಕೊಂಡು ಹೋಗ್ಬೇಕು, ಆಯ್ತಾ? ಅದಕ್ಕೆ ನೀವ್ ಬಂದಿದ್ ಒಳ್ಳೇದೇ ಆಯ್ತು. ನಿಮ್ದು ಊಟ ಆಯ್ತಾ? ಆಯ್ತು. ನರಸಿಂಹ ಅವ್ರೆ, ನೀವು ಕೂತ್ ಮಾತಾಡ್ತಾರಿ, ನಾನು ಒಂದ್ ರೌಂಡ್ ಹಳ್ಳಿ ನೋಡ್ಕೊಂಡ್ ಬರ್ತೀನಿ. ಇಲ್ಲಿ ಏನ್ ನೋಡ್ತೀರಾ ಭಾವ? ನೀವೇನೋ ಇಲ್ಲೇ ಹುಟ್ಟು ಬೆಳ್ದವ್ರು, ನಿಮ್ಗೇನ್ ಅನ್ಸಲ್ಲ. ನಾವು ಸಿಟಿಯವರು, ನಮ್ಗೆ ಹಳ್ಳಿ ಅಂದ್ರೆ ಏನೋ ಖುಷಿ, ಹೊಸ ಜಾಗ, ವಾತಾವರಣ ಅಂದ್ರೆ ಏನೋ ಸಂತೋಷ. ಅದಕ್ಕೆ ನೋಡ್ಕೊಂಡ್ ಬರೋಣ ಅಂತ. ಸರಿ ಹಸ್ಬೆಂಡ್, ನಾನು ನಿಮ್ ಜೊತೆ ಬರ್ತೀನಿ. ನೀವು ಸುಮ್ನೆ ಇಲ್ಲೇ ಇರೋ, ಹೊರಗ್ ಬರ್ಲಿ. ನೋಡ್ರ, ಅಣ್ಣ ಅದ್ಕೆಗೆ ತೊಂದ್ರೆ ಕೊಡ್ಬಾರ್ದು. ಸರಿ, ನಾವು ಬರ್ತೀವಿ. ಬನ್ನಿ ಬೇಗ.
ನನ್ ಕಾಟ ತಪ್ಪುತ್ತೆ ಅಂತ ಮನೇಲಿಲ್ದೆ ಇಲ್ಲಿಗೆ ಬಂದ್ ಸೆಟಲ್ ಆಗಿದ್ಯಾ ಬೇಬಿ? ಹೌದು, ಹಾಗೆ ಅನ್ಕೋ. ಮನೇಲಿ ಇದ್ದಷ್ಟು ನಿನ್ ಜೊತೆ ಇದ್ರೆ ಅಂತೂ ನೆಮ್ಮದಿ ಇರಲ್ಲ. ಅದಕ್ಕೆ ಪುಟ್ಟಿ ಭಾವನ್ ಜೊತೆ ಬಂದೆ. ಏನಿವಾಗ? ಕೂಲ್ ಕೂಲ್. ಇಷ್ಟು ಬೇಗ ನನ್ ಬಗ್ಗೆ ಇಷ್ಟೊಂದೆಲ್ಲ ನೆಗ್ಲಿಜೆನ್ಸಿ ಬೇಡ ಬೇಬಿ. ನಾವಿನ್ನು 100 ಕಾಲ ಬಾಳಿ ಬದುಕ್ಬೇಕಾದವರು. ಅಂಥದ್ರಲ್ಲಿ ನಾವಿನ್ನು ಮದುವೆ ಆಗಿ 3 ದಿನಾನೂ ಆಗಿಲ್ಲ, ಆಲ್ರೆಡಿ ನನ್ ಸಹವಾಸ ಸಾಕಾಯ್ತು ಅಂತ ಬಿಹೇವ್ ಮಾಡ್ತಿದ್ಯಲ್ಲ. ಹೀಗೆ ಆದ್ರೆ ನಮ್ ಮುಂದಿನ ಜೀವನ ಏನಾಗ್ಬೇಕು ಬೇಬಿ? छोटू मोटो ನೀವು ಮಲ್ಕೋಗ್ರ. ನೋಡು, ಸುಮ್ಮನೆ ಬಂದು ತಲೆ ತಿನ್ಬೇಡ. ಬೆಳಿಗ್ಗೆಯಿಂದ ನಾನು ಖುಷಿಯಾಗಿದ್ದೆ. ನಿನಗೆ ನಾನು ನೆಮ್ಮದಿಯಾಗಿರೋದು ಇಷ್ಟ ಇಲ್ವಾ? ಖಂಡಿತ ಇಲ್ಲ. ನನಗ್ ಮಾತ್ರ ನೋವು ಕೊಟ್ಟು ನೀನ್ ಮಾತ್ರ ಖುಷಿಯಾಗಿರ್ಬೇಕು ಅಂದ್ರೆ ಹೇಗೆ ನರಸಿಂಹ? ಸುಮ್ಮನೆ ಕೆಣಕ್ಬೇಡ. ನಾನು ಮಲಗಬೇಕು. ಇಲ್ಲಿಂದ ಹೋಗ್ತೀರಾ? ಹೋಗು ಅಂದ್ರೆ ಎಲ್ಲಿಗ್ ಹೋಗ್ಲಿ? ಎಲ್ಲಿಗಾದ್ರೂ ಹೋಗು. ಅಂದ್ರೆ ನನಗ್ ಮಾತ್ರ ಈ ತಾಳಿ ಕಟ್ಟಿ ನಡು ನೀರಲ್ಲಿ ಹೇಗ್ ಬೇಕಾದ್ರೂ ಕೈ ಬಿಟ್ಟು ಹೋಗ್ಬಿಡ್ತೀಯ ಬೇಬಿ? ನಿನಗೆ ಹೆಂಡತಿಗಿಂತ ನಿದ್ದೆನೆ ಮುಖ್ಯ ಆಗೋಯ್ತಾ? ಈಗ ಏನ್ ನಿನ್ ಪ್ರಾಬ್ಲಮ್ಮು? ಆಯ್ತು, ಹೋಗ್ಲಿ ಬಿಡು, ತೊಂದ್ರೆ ಕೊಡಲ್ಲ. ನೀನ್ ಆರಾಮಾಗಿ ಮಲ್ಕೊ, ಸರಿನಾ? ಅಣ್ಣ, ಕಿರಾತಕಿ ಹೋದ್ಲಾ, ನೀನ್ ಇವಾಗ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಅಯ್ ಸುಮ್ಮನೆ ಇರೋ ದಡ್ಡ, ಅವ್ರನ್ನ ಮದ್ಗೆ ಕಣ. ಅಣ್ಣಂಗ ಹಂಗಂದ್ರೆ ಬೇಜಾರಾಗಲ್ಲ, ಬಿತ್ಕೋ. ಅಕ್ಕ, ಸಾಂಗ್ ಮುಗಿತಾ ಅಥವಾ ಇನ್ನೊಂದೇನಾರು ಆಡೋದಿದ್ಯಾ? ಅಕ್ಕ, ಸಾಂಗ್ ಹೇಗಿತ್ತು? ವಾ, ಸೂಪರ್ ಆಗಿತ್ತು. ಅಂದ್ರೆ ಊಟ ಹಾಕಿ. ಯಾಕೆ ಭಾವ? ಏನಿಲ್ಲ, ಯಾಕೋ ಅಮ್ಮ ನೆನಪಾದ್ರು. ಇಷ್ಟ ದಿನ ಯಾವಾಗ್ಲೂ ಅದ್ಕೆ ಅಂತಿದ್ದವರು ಇವತ್ ಮೊದಲನೇ ಸಲ ಅಮ್ಮನ ನೆನ್ಸ್ಕೊಂಡಿದ್ದಾರೆ. ನನ್ಗಂತೂ ತುಂಬಾ ಖುಷಿ ಆಗ್ತಿದೆ. ಆದ್ರೆ ಪಾಪ ನನ್ ಗಂಡ ಅವ್ರ ಅಮ್ಮನ ನೆನ್ಸ್ಕೊಂಡು ಬೇಜಾರಾಗಿದ್ದಾರೆ.